ಇನ್ನ ಹೊಸ ಮಾರ್ಗಸೂಚಿಗಳ ಪ್ರಕಾರ ಸವದತ್ತಿ ಯಲ್ಲಮ್ಮ ಕ್ಷೇತ್ರದಲ್ಲಿ ಯಾವ ರೀತಿಯ ಬದಲಾವಣೆ ಭದ್ರತೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡ್ ಬರೋಣ. ಅಯೋಧ್ಯೆಯಲ್ಲಿ ರಾಮನ ಹುಂಡಿ ಕಳುವಾದ ಪ್ರಕರಣದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ಧಾರ್ಮಿಕ ದತ್ತಿ ಮತ್ತು ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಹೆಚ್ಚಿನ ಕಣ್ಗಾವಲನ್ನ ಇಡಬೇಕು ಅಂತೇಳಿ ಸೂಚನೆ ಕೊಟ್ಟಿರ್ತಕ್ಕಂಥ. ಅದರಂತೆ ಉತ್ತರ ಕರ್ನಾಟಕದ ಶಕ್ತಿ ದೇವತೆ ಆಗಿರ್ತಕ್ಕಂಥ ಸವದತ್ತಿಯ ರೇಣುಕಾ ಯಲ್ಲಮ್ಮ ದೇವಸ್ಥಾನದಲ್ಲಿ ಕೂಡ ಸಾಕಷ್ಟು ಹೆಚ್ಚಿನ ಕಣ್ಗಾವಲನ್ನ ಇಡುವಂತ ಕೆಲಸಗಳು ಕೂಡ ಆಗಿರ್ತಕ್ಕಂಥದ್ದು. ಏನು ಯಲ್ಲಮ್ಮ ದೇವಸ್ಥಾನದ ಏನು ಒಂದು ಪ್ರಾಂಗಣ ಏನಿದೆ, ಆ ಒಂದು ಪ್ರಾಂಗಣದ ಆವರಣದಲ್ಲೆಲ್ಲವೂ ಕಡೆ ಏನು ಸಿಸಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡುವ ಮೂಲಕ ಇಲ್ಲಿ ಬಂದಿರತಕ್ಕಂಥ ಭಕ್ತರ ಮೇಲೆ ಒಂದು ಮಾನಿಟರಿಂಗ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಏನು ಇಲ್ಲಿ ಯಾವುದೇ ಒಂದು ಏನು ಅನಾಹುತ ಯಾವುದೇ ಒಂದು ಇತರದಂತಹ ಘಟನೆಗಳು ನಡೀಬಾರದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಇಲ್ಲಿ ಕೂಡ ಒಂದು ಸಾಕಷ್ಟು ಸಿಸಿಟಿವಿಗಳನ್ನ ಅಳವಡಿಕೆ ಮಾಡುವ ಮೂಲಕ ಇಲ್ಲಿ ಭಕ್ತರ ಮೇಲೆ ಆಗಿರ್ಬೋದು ಮತ್ತು ಇಲ್ಲಿ ಬರ್ತಿರ್ತಕ್ಕಂಥ ಅಪರಿಚಿತರ ಮೇಲೂ ಕೂಡ ಒಂದು ಕಣ್ಣಿಡುವಂತ ಕೆಲಸಕ್ಕೆ ಈಗಾಗಲೇ ಯಲ್ಲಮ್ಮ ಅಭಿವೃದ್ಧಿ ಪ್ರಾಧಿಕಾರ ಕೂಡ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಯಲ್ಲಮ್ಮ ಅಭಿವೃದ್ಧಿ ಪ್ರಾಧಿಕಾರ ಇಲ್ಲಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹುಂಡಿ ಎಣಿಕೆ ಕಾರ್ಯಗಳು ಕೂಡ ನಡೀತೆ. ಹೀಗಾಗಿ ಹುಂಡಿ ಎಣಿಕೆ ರೂಮ್ ಇರ್ಬೋದು ಮತ್ತು ಆ ಹುಂಡಿ ಕಾರ್ಯವನ್ನ ಮಾಡ್ತಿರ್ತಕ್ಕಂಥ ಹುಂಡಿಗಳಲ್ಲಿ ಹಾಕಿರ್ತಕ್ಕ ಭಕ್ತರು ಹುಂಡಿ ಹಾಕುವಂತ ಒಂದು ಎಲ್ಲಿ ಹುಂಡಿಗಳನ್ನ ಹಾಕ್ತಾರೋ ಅಲ್ಲಿ ಮತ್ತು ಭಕ್ತರು ಒಳಗಡೆ ಬರ್ತಿರ್ತಕ್ಕಂಥ ಏನು ಆ ರೂಮ್ಗಳಿದಾವೆ ಅಲ್ಲಿ ಆ ಒಂದು ದರ್ಶನಗಳಲ್ಲೂ ಕೂಡ ಏನು ಅವ್ರಿಗೆ ಆ ಕ್ಯೂ ಲೈನ್ಗಳಿದಾವೆ, ಅಲ್ಲಿಯೂ ಕೂಡ ಒಂದು ಸಾಕಷ್ಟು ಒಂದು ಸಿಸಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡೋ ಮೂಲಕ ಅಲ್ಲಿ ಬಂದಿರತಕ್ಕಂಥ ಭಕ್ತರ ಮೇಲೆ ಮಾನಿಟರ್ ಮಾಡುವಂತ ಕೆಲಸವನ್ನ ಯಲ್ಲಮ್ಮ ಅಭಿವೃದ್ಧಿ ಪ್ರಾಧಿಕಾರ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಯಲ್ಲಮ್ಮ ಅಭಿವೃದ್ಧಿ ಪ್ರಾಧಿಕಾರದಿಂದ ಬಂದಿರತಕ್ಕಂಥ ಭಕ್ತರ ಮೇಲೆ ಸಾಕಷ್ಟು ಮಾನಿಟರ್ ಅಂದ್ರೆ ಮಾಡುವಂತ ಕೆಲಸದ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಿಸಿಟಿವಿ ಕ್ಯಾಮೆರಾಗಳ ಅಳವಡಿಕೆ ಮಾಡಿರ್ತಕ್ಕಂಥ ಸುಮಾರು 16ಕ್ಕೂ ಅಧಿಕ ಹುಂಡಿಗಳು ಕೂಡ ಇಲ್ಲಿ ಒಂದು ಅಂದ್ರೆ ದೇವಸ್ಥಾನದ ಗರ್ಭಗುಡಿ ಸೇರಿದಂತೆ ಹೊರಭಾಗದಲ್ಲೂ ಕೂಡ ಆ ಹುಂಡಿಗಳು ಇರ್ತಕ್ಕಂಥದ್ದು. ಹೀಗಾಗಿ ಹುಂಡಿಗೆ ಬಂದು ಸಾಕಷ್ಟು ಭಕ್ತರು ಕೂಡ ಹಣವನ್ನ ಹಾಕ್ತಾರೆ, ಅಂದ್ರೆ ದೇಣಿಗೆ ಹಣವನ್ನ ಹಾಕ್ತಾರೆ. ಹೀಗಾಗಿ ಆ ಒಂದು ಹಣದ ಮೇಲೆ ನಿಗಾವನ್ನು ಇಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಅಲ್ಲಿ ಎಲ್ಲಗಳಿಗೂ ಒಂದು ಸಿಸಿಟಿವಿ ಕ್ಯಾಮೆರಾ ಕಣ್ಗಾವಲನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಇಲ್ಲಿ ಏನು ಕೆಲವೊಂದಿಷ್ಟು ಕೌಂಟರ್ಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಅಲ್ಲಿ ಆ ಒಂದು ಕೌಂಟರ್ಗಳನ್ನ ಮಾಡಿಕೊಂಡು ಅಲ್ಲಿ ಬಂದಿರತಕ್ಕಂಥ ಭಕ್ತರು ಮತ್ತು ಇಲ್ಲಿ ದೇಣಿಗೆಗೆ ಹಣವನ್ನ ಕೊಡುವಂತವ್ರು ಕೂಡ ಇಲ್ಲಿ ಬಂದು ಏನು ಹಣವನ್ನ ಪಡೆದು ಆ ಒಂದು ಹಣದಲ್ಲಿ ಒಂದು ರಸೀದಿಯನ್ನು ಕೂಡ ಪಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಏನು ಇಲ್ಲಿ ಅನ್ನಪ್ರಸಾದ ಇರ್ಬೋದು, ಇನ್ನಿತರಿಗಾಗಿ ಒಂದು ಭಕ್ತರು ಇಲ್ಲಿ ಆ ದೇಣಿಗೆ ಹಣವನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಆ ಒಂದು ದೇಣಿಗೆ ಹಣವನ್ನ ಕೊಟ್ಟಂತ ಭಕ್ತರು ಅವರು ಈ ರೀತಿಯಾದಂತಹ ಒಂದು ರಸೀದಿಯನ್ನು ಕೂಡ ಇಲ್ಲಿ ಪಡೆದುಕೊಂಡು ಹೋಗುವಂತ ಕೆಲಸ ಹೋಗುವುದಕ್ಕೂ ಕೂಡ ಇಲ್ಲಿ ಒಂದು ಆ ಸೆಕ್ಷನ್ ಅನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ಸೆಕ್ಷನ್ ಮೇಲೆ ಮಾನಿಟರ್ ಮಾಡೋದಕ್ಕೆ ಇಲ್ಲಿ ಸಿಸಿ ಕ್ಯಾಮೆರಾವನ್ನು ಇಡುವ ಮೂಲಕ ಆ ಒಂದು ಸಿಸಿ ಕ್ಯಾಮೆರಾ ಕಣ್ಗಾವಲನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ಒಂದು ಅವ್ಯವಹಾರಗಳು ಆಗಬಾರ್ದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಕೌಂಟರ್ಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇದೊಂದಿಷ್ಟೇ ಅಲ್ಲ, ಮತ್ತು ಈ ಭಾಗದಲ್ಲೂ ಕೂಡ ಏನೋ ಒಂದಿಷ್ಟು ಕೌಂಟರ್ಗಳನ್ನ ಮಾಡ್ಕೊಂಡಿದ್ದಾರೆ. ಅಲ್ಲಿಯೂ ಕೂಡ ಈ ರೀತಿಯ ಸಿಸಿ ಕ್ಯಾಮೆರಾ ಒಂದು ಕಣ್ಗಾವಲನ್ನ ಇಟ್ಟು ಆ ಒಂದು ಸಿಸಿ ಕ್ಯಾಮೆರಾಗಳ ಮೇಲೆ ಒಂದು ಮಾನಿಟರ್ ಮಾಡುವಂತ ಕೆಲಸವನ್ನು ಕೂಡ ಇಲ್ಲಿರ್ತಕ್ಕಂಥ ಯಲ್ಲಮ್ಮ ಅಭಿವೃದ್ಧಿ ಪ್ರಾಧಿಕಾರ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಒಂದು ಸಿಸಿಟಿವಿ ಮಾನಿಟರಿಂಗ್ ಅಂತ ಒಂದಿಷ್ಟು ಸಿಬ್ಬಂದಿ ಜೊತೆಗೆ ಎಲ್ಲಿ ಒಂದು ದೇಣಿಗೆಯನ್ನ ಪಡಿಬೇಕು ಅಲ್ಲಿ ಒಂದಿಷ್ಟು ಸೆಕ್ಷನ್ ಗಳನ್ನ ಓಪನ್ ಮಾಡೋ ಮೂಲಕ ಅಲ್ಲಿಯೂ ಕೂಡ ಒಂದು ಸಿಸಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿ ಅಲ್ಲಿ ಎಲ್ಲವನ್ನು ಕೂಡ ಮಾಡುವಂತ ಕೆಲಸವನ್ನ ಇಲ್ಲಿ ಯಲ್ಲಮ್ಮ ಅಭಿವೃದ್ಧಿ ಪ್ರಾಧಿಕಾರ ಕೂಡ ಮುಂದಾಗಿರ್ತಕ್ಕಂಥದ್ದು. ಸಾಕಷ್ಟು ಅಪಾರ ಪ್ರಮಾಣದಲ್ಲಿ ಅಂದ್ರೆ ವರ್ಷದ 12 ತಿಂಗಳು ಕೂಡ ಭಕ್ತರು ಹರಿದು ಬರ್ತಿರ್ತಕ್ಕಂಥ ಒಂದು ಶಕ್ತಿ ದೇವತೆ ಆಗಿರ್ತಕ್ಕಂಥ ಇಲ್ಲಿ ಸಾಕಷ್ಟು ಭಕ್ತರು ಕೂಡ ಹರಿದು ಬರ್ತಾರೆ. ಸಾಕಷ್ಟು ಕೋಟ್ಯಾಂತರ ರೂಪಾಯಿ ದೇಣಿಗೆ ಕೂಡ ಸಂಗ್ರಹವಾಗುತ್ತೆ. ಹೀಗಾಗಿ ಈ ಒಂದು ದೇವಸ್ಥಾನದಲ್ಲೂ ಕೂಡ ಸಾಕಷ್ಟು ಈಗಾಗಲೇ ಯಲ್ಲಮ್ಮ ಅಭಿವೃದ್ಧಿ ಪ್ರಾಧಿಕಾರ ಎಲ್ಲ ರೀತಿಯ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡೋ ಮೂಲಕ ಅದಕ್ಕೆ ಒಂದಿಷ್ಟು ಮಾನಿಟರಿಂಗ್ ಮಾಡೋದಕ್ಕೆ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿ ಯಲ್ಲಮ್ಮ ಅಭಿವೃದ್ಧಿ ಪ್ರಾಧಿಕಾರದಿಂದ ಸಾಕಷ್ಟು ಇಲ್ಲಿ ಭದ್ರತೆಯನ್ನ ಅಂದ್ರೆ ಸೂಕ್ಷ್ಮತೆಯನ್ನ ಜೊತೆಗೆ ಕಣ್ಗಾವಲು ನಡೆಯುವಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಕ್ಯಾಮರಾಮನ್ ವಿನಾಯಕ್ ಪೂಜಾರ್ ಜೊತೆ ನಾಗರಾಜ್, ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮಾಂತೇಶನ್ ಅವರು ಕರೆ ಮಾಡಿದ್ದಾರೆ. ಮಾಂತೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಮಾಂತೇಶ್ ಅವರೇ, ದೇವಸ್ಥಾನಗಳ ಹುಂಡಿ ಹಣ ಎಷ್ಟು ಸೇಫ್? ಸರ್ಕಾರದ ನಿರ್ಧಾರಕ್ಕೆ ತಮ್ಮ ಅಭಿಪ್ರಾಯ ಏನು? ಸರ್, ಸರ್ಕಾರದ ನಿರ್ಧಾರ ಅನ್ನೋದಕ್ಕಿಂತ ನಮ್ಮ ಅಲ್ಲಿ ಅಲ್ಲಿ ಇದಾರಲ್ಲ ಅರ್ಚಕರು, ಆ ಅರ್ಚಕರ್ಲಿಂದಾನೇ ಈ ತರ ಕಳ್ತನ ಆಗ್ತಾ ಇದೆ ಸರ್. ಈಗ ನೋಡಿ ಸರ್, ಇಲ್ಲಿ ಸವದತ್ತಿಯಲ್ಲಿ ಮತ್ತು ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಇಲ್ಲೆಲ್ಲ ಆಗ್ಬೇಕಾದ್ರೂ ಅದೇ ಕಾರಣ ಸರ್. ಇಲ್ಲಿ ನಮ್ಮ ಮುದ್ದೇಬೇಳ ತಾಲೂಕದಲ್ಲಿ ಒಂದಾಗಿದೆ ಸರ್. ಬಸರ್ಕೋಡ್ ಅನ್ನೋ ಒಂದು ಗ್ರಾಮ ಇದೆ ಸರ್. ಅಲ್ಲಿ ಒಂದು 35 kg ಇಂದ ಒಂದು 50 kg ವರೆಗೂ ಬೆಳ್ಳಿ ಮೂರ್ತಿಯನ್ನೇ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹಾಗಾಗಿದೆ. ಇನ್ನು ಈಗ ಒಂದು 8-10 ದಿನದಲ್ಲಿ ಸರ್, ಇದು ಮೊನ್ನೆ ಸೋಮವಾರಕ್ಕೆ ಒಂದು ವಾರ ಆಯ್ತು, ಇವೊಂದು 10-12 ದಿನ ಆಯ್ತು. ಅಲ್ಲಿನೂ ಸಿಸಿಟಿವಿ ಫುಟೇಜ್ ಬಂದ್ ಮಾಡಿ ಒಯ್ದ್ಬಿಟ್ಟಿದ್ದಾರೆ. ಇದಕ್ಕೆಲ್ಲ ಆಡಳಿತ ಮಂಡಳಿನೂ ಕಾರಣ ಆಗುತ್ತೆ ಸರ್. ಕದ್ದದ್ದು ಆಡಳಿತದ ಮಂಡಳಿಯವರೇ ಒಂದು ಅರ್ಧ ಶಾಮೀಲಾಗಿರ್ತಾರೆ ಸರ್. ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕು ಅಂತ ಹೇಳ್ತೀರಿ? ಕಟ್ಟುನಿಟ್ಟಿನ ಕ್ರಮ ವಹಿಸಲೇಬೇಕು ಸರ್. ಎಸ್ ಮಾಂತೇಶ್ ಅವರ, ಥ್ಯಾಂಕ್ ಯು.